ಹೋಗಪ್ಪ ಅನ್ನೋದು. SC/ST ನೌಕರರ ಸಮನ್ವಯ ಸಮಿತಿ ಮತ್ತು ಜಿಲ್ಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮತ್ತು ವಿವಿಧ ದಲಿತ ಸಂಘಟನೆಗಳ ಪರವಾಗಿ ನಾವು ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕರ್ತವ್ಯವಿರುವ ಶ್ರೀ ರಾಮಚಂದ್ರು ಲೆಕ್ಕ ಪರಿಶೋಧಕರು, ಅವರು ಕ್ಲಾಸ್ 2 ಅಧಿಕಾರಿಗಳಾಗಿರ್ತಾರೆ. ಅವ್ರಿಗೆ ಈ ಮಾರ್ಚ್ 18ನೇ ತಾರೀಕು ಮತ್ತು 20ನೇ ತಾರೀಕು ಕಚೇರಿಗೆ ಒಬ್ಬ ಗೋವಿಂದರಾಜು ಉರ್ಫ್ ರಾಜು ಅನ್ನೋ ಒಬ್ಬ ಗುತ್ತಿಗೆದಾರ ಬಂದು ನನ್ನ ಬಿಲ್ಗಳನ್ನು ನೀವು ಇನ್ನೂ ಸಹ ಟ್ರೆಜರಿಗೆ ಕಳಿಸಿಲ್ಲ, ನೀವು ನನ್ನ ಬೇಕು ಅಂತಲೇ ಈ ಥರ ಮಾಡಿದ್ದೀರಿ, ನೀವು ಉಡಾಫೆ ವರ್ತನೆ ಮಾಡ್ತಾಯಿದ್ದೀರಿ ಅಂತಂತ ಹೇಳಿ ಅವರಿಗೆ ಏಕವಚನದಲ್ಲಿ ಅವರನ್ನು ಸಂಬೋಧನೆ ಮಾಡಿ, ಈ ನಿಮ್ಮ ಆಫೀಸ್ಗೆ ನಾವು ಬೆಂಕಿ ಹಾಕ್ತೀನಿ, ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತಂತ ಹೇಳಿ ಇಲ್ಲದ ಸಲ್ಲದ ದೂರನ್ನು ಅಲ್ಲಿಯ ಕಚೇರಿ ಮುಖ್ಯಸ್ಥರಾಗಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ದೂರನ್ನು ಅವನು ಹೋಗಿ ಹೇಳಿರ್ತಾನೆ. ಈ ವಿಚಾರವಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ರಾಮಚಂದ್ರ ಅವರನ್ನು ಅವರ ಚೇಂಬರಿಗೆ ಕರ್ಕೊಂಡು ಬಂದು ಇವ್ರ ಪರವಾಗಿ ಮಾತಾಡಿದೆ, ಗುತ್ತಿಗೆದಾರನ ಪರವಾಗಿ ಮಾತಾಡಿ, ಆ ಟೈಮಲ್ಲಿ ಗುತ್ತಿಗೆದಾರ ಇವರು ಕತ್ತಿನ ಪಟ್ಟಿ ಹಿಡಿದು ಜಾತಿ ನಿಂದನೆಯನ್ನು ಮಾಡಿ ಇವರನ್ನು ದಬ್ಬಿರ್ತಾರೆ ಆಚೆಗೆ. ಆ ಸಮಯದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ತಮ್ಮ ಸಬಾರ್ಡಿನೇಟ್ಗೆ ಯಾವುದೇ ಥರದ ಬೆಂಬಲವನ್ನು ನೀಡದಲೇ ಮತ್ತು ರಕ್ಷಣೆಯನ್ನು ನೀಡದಲೇ ಇದ್ದಿದ್ದು, ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ಳಿ ಅಂತಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿನ ಸಲ್ಲಿಸಿದ್ದೀವಿ. ಅದೇ ರೀತಿ ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರಿನ ಯೂನಿವರ್ಸಿಟಿ ಕಾಲೇಜಿನಲ್ಲಿ 4ನೇ ದರ್ಜೆ ನೌಕರರಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಪರಮೇಶ್ವರವರು, ಇವರು ಸುಮಾರು 4 ವರ್ಷದಿಂದ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಅಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ, ಅಂದರೆ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಕವಿತಾ ಮತ್ತು ಡಾಕ್ಟರ್ ಚಂದ್ರಶೇಖರ್ ಇವನು SC ಅಂತ, ಅಂದರೆ ಇವರು ಪರಿಶಿಷ್ಟ ಜಾತಿಯವನಾಗಿರೋದ್ರಿಂದ ಇವನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅವ್ನ ಚೇರ್ ಮೇಲೆ ಕೂರ್ದಂಗೆ ಮಾಡೋದು, ಅವನನ್ನು ಹೊರಗೆ ಕಳಿಸೋದು, ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡೋ ಆಗಿಲ್ಲ, ನೀನು ಇಲ್ಲಿ ಕೂರೋ ಹಕ್ಕಿಲ್ಲ ನಿನಗೆ, ನೀನು ಈ ರೀತಿಯಾದ ಹೊರಗಡೆ ನೀನು ಊಟ ಮಾಡಬೇಕು, ನಿನಗೆ ಇಲ್ಲಿ ಕೂರೋ ಹಕ್ಕಿಲ್ಲ ನೀನು ಅಂತಂದ್ಬಿಟ್ಟು ಅಸ್ಪೃಶ್ಯತೆಯನ್ನು ಅಲ್ಲಿ ನೀಟಾಗಿ ತೋರಿಸಿದ್ದಾರೆ. ಇದರಿಂದ ಅವನು ಬೇಸತ್ತು, ಈಗ ನೀವು ಈ ಥರ ಮಾತಾಡ್ತಿದ್ರೆ ನಾನು ನಿಮ್ಮ ಮೇಲೆ ನಾವು ಪೊಲೀಸ್ನ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಹೇಳಿದಾಗ ಅವರು ಇವನ ಮೇಲೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನೀನು ಇಲ್ಲಿ ಮಹಿಳಾ ದೌರ್ಜನ್ಯ ಅಂದರೆ ಲೈಂಗಿಕ ದೌರ್ಜನ್ಯ ಮಾಡಿದ್ವಿ ಅಂತಂತ ಹೇಳಿ ನಿನ್ನ ಮೇಲೆ ಕೇಸ್ ಹಾಕ್ತೀವಿ, ಇಲ್ಲ ಅಂದ್ರೆ ನಿನ್ನನ್ನು ವರ್ಗಾವಣೆ ಮಾಡಿಸ್ತೀವಿ, ನೀನು ಬಾಯಿ ಮುಚ್ಕೊಂಡಿರ್ಬೇಕು, ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತಂತೇಳಿ ಅವನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಈ ವಿಚಾರವಾಗಿ ಅವರಿಬ್ಬರ ಮೇಲೆ ಸೂಕ್ತವಾದ ಕ್ರಮ ವಹಿಸಿ ಅಂತಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಂಘದ ವತಿಯಿಂದ ನಾವು ಮನವಿಯನ್ನು ಸಲ್ಲಿಸಿರ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಈ ವಿಚಾರವಾಗಿ ನಾನು ಸ್ಪಂದಿಸಿ ಇದ್ರ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಅಂದ್ಬಿಟ್ಟು ವಿಶ್ವಾಸ ರೀತಿಯಲ್ಲಿ ಹೇಳಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಶಿವಕುಮಾರ್ ಅಂತ, SC/ST ನೌಕರರ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ಹಾಗೆ ಉಮೇಶ್ ಅಂತ ತಾಲೂಕು ಸಮನ್ವಯ ಸಮಿತಿಯ ಅಧ್ಯಕ್ಷರು, ಹಾಗೆ ಜಲೇಂದ್ರ ಮತ್ತು ಚಂದ್ರಪಟ್ಟಣ ತಾಲೂಕಿನ ತಾಲೂಕು ಅಧ್ಯಕ್ಷರು ವೆಂಕಟೇಶ್ ಮೂರ್ತಿ ಅಂತ ಜಿಲ್ಲಾ ದಲಿತ ಒಕ್ಕೂಟ ನೌಕರರ ಸಂಘ ಅಧ್ಯಕ್ಷರು ಸಹ ಬಂದಿದ್ದಾರೆ. ಮತ್ತು ವೆಂಕಟೇಶ್ ಅಂತ